ಯಾವಾಗಲೂ ಕೂಡ ನಮ್ಮ ಭಾಗದ ಜನರು ವಿಶೇಷವಾಗಿ ನಮ್ಮ ಜಿಲ್ಲೆನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡಾ ಕಾರ್ಯಕ್ರಮಗಳು ಬಹಳ ಕಮ್ಮಿ ನಡೀತವೆ. ಸರ್ಕಾರ ಅಥವಾ ನಾವುಗಳು ಹೆಚ್ಚು ಆಸಕ್ತಿ ಅದರಲ್ಲಿ ವಹಿಸೋದಿಲ್ಲ ಅಂತ ಯಾವಾಗಲೂ ತಮ್ಮ ಬೇಡಿಕೆ ಇತ್ತು, ಅಳಲಿತ್ತು. ಕಳೆದ 1 ವರ್ಷದಿಂದ ನಿರಂತರವಾಗಿ ಹಲವಾರು ಗಣ್ಯ ವ್ಯಕ್ತಿಗಳ ಜೊತೆ ಚರ್ಚೆ ಮಾಡಿ, ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಮುಂದಿನ 5 ವರ್ಷಕ್ಕೆ ನಮ್ಮ ಜಿಲ್ಲೆಯಲ್ಲಿ ಕಲಬುರ್ಗಿ ನಾಟಕೋತ್ಸವ ಅಂತ ಒಂದು ವಿಭಿನ್ನವಾದದ್ದು ಮತ್ತೆ ವಿಶಿಷ್ಟವಾದದ್ದ ನಾಟಕದ ಉತ್ಸವವನ್ನ ನಾವು ಮಾಡ್ತಾ ಇದ್ದೀವಿ. ನಮ್ಮ ಭಾಗದಲ್ಲಿ ರಂಗಭೂಮಿಯ ಪರಿಸರವನ್ನು ಸಮೃದ್ಧಿಗೊಳಿಸುವ ನಿಟ್ಟಿನಲ್ಲಿ ನಮ್ಮ ಕಲಾವಿದರಿಗೆ ಒಂದು ಉತ್ತಮವಾದಂಥ ವೇದಿಕೆ ಕಲ್ಪಿಸ್ಕೊಡ್ಬೇಕು ಅಂದ್ಬಿಟ್ಟು ಇವತ್ತು ಈ ಕಾರ್ಯಕ್ರಮವನ್ನ ನಾವು ಆಯೋಜಿಸಿದ್ದೇವೆ. ಮೊದಲನೇ ಬಾರಿಗೆ ಈ ಭಾಗದಲ್ಲಿ ರಂಗಶಂಕರ ಶ್ರೀಮತಿ ಅರುಂಧತಿ ನಾಗ್ ಅವರು ರಂಗಶಂಕರ ಜೊತೆ ನಾವು ಅವರ ಸಹಭಾಗಿತ್ವದಲ್ಲಿ ಕಲಬುರ್ಗಿ ಥಿಯೇಟರ್ ಫೆಸ್ಟಿವಲ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಇದು ಫೆಬ್ರವರಿ 21ರಿಂದ 28 ತನಕ ನಡೆಯುತ್ತೆ. 3 ಬೇರೆ ಬೇರೆ ವೆನ್ಯೂಗಳಲ್ಲಿ ಈ ನಾಟಕೋತ್ಸವ ನಡೆಯುತ್ತೆ. ಮೊದಲನೇದು SM ಪಂಡಿತ್ ಮಂದಿರದಲ್ಲಿ ಫೆಬ್ರವರಿ 21ರಿಂದ 28ಗೆ 8 ದಿನ 8 ನಾಟಕಗಳನ್ನ ಪ್ರದರ್ಶನ ಮಾಡ್ತೇವೆ. ಅದು ಪ್ರತಿ ಸಂಜೆ 7 ಗಂಟೆಗೆ ಆರಂಭ ಆಗುತ್ತೆ. ಈ ಎಲ್ಲ ಯಾವ ನಾಟಕಗಳು ಯಾರು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ತಮಗೆ ಡೀಟೇಲ್ಸ್ ಅನ್ನ ಕೊಡ್ತೀವಿ. SM ಪಂಡಿತ್ ರಂಗಮಂದಿರದಲ್ಲಿ ಕರಿಮಾಯಿ, ಜೋ ಡೂಬಾ ಸೋಪಾರ್, ಮುಖ್ಯಮಂತ್ರಿ, ಪುರಾಣ ಚಾವಲ್, ಕಾಮರೂಪಿಗಳು, ಅಬೌಟ್ ರಾಮ್, ಕಾಲಚಕ್ರ, ಬಾಬ್ ಮಾರ್ಲೆ ಫ್ರಮ್ ಕೋಡಿಹಳ್ಳಿ ಈ ನಾಟಕಗಳು SM ಪಂಡಿತ್ ರಂಗಮಂದಿರದಲ್ಲಿ ನಡೀತದೆ. ನಮ್ಮ ಕಲಬುರ್ಗಿಯ ರಂಗಾಯಣದಲ್ಲಿ ವಿಶೇಷವಾಗಿ ಮೊದಲನೇ ಬಾರಿಗೆ ಮಕ್ಕಳಿಗಾಗಿ ನಾಟಕ ನಡೀತದೆ. ಇದು ಫೆಬ್ರವರಿ 22 to 27 6 ದಿನ 6 ನಾಟಕ ಪ್ರದರ್ಶನಗಳು ಬೆಳಿಗ್ಗೆ 11 ಗಂಟೆಗಿರುತ್ತೆ. ಸರ್ಕಲ್ ಆಫ್ ಲೈಫ್, ಜಾಬ್ಲೆಸ್ ಜಾಬ್, ಚಿಪ್ಪಿ ದ ಚಿಪ್ಕಲಿ ಮುಂತಾದ ನಾಟಕಗಳು ಮಕ್ಕಳಿಗಾಗಿ ಇರುತ್ತೆ. ಮತ್ತೆ ನಾಟಕಗಳು ಒಂದ್ ಕಡೆ ಆದ್ರೆ ರಂಗಭೂಮಿ ಬಗ್ಗೆ ಹಲವಾರು ದುಂಡು ಮೇಜಿನ ಸಭೆಗಳು ಕೂಡ ನಡೆಯುತ್ತೆ. ನಾಟಕ ಈ ವೃತ್ತಿ, ಕಲೆ ಮತ್ತೆ ಹೊಸ ತಂತ್ರಜ್ಞಾನದ ಬಗ್ಗೆ ನಾಟಕ ಸಂವಾದಗಳನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಂಗಣದಲ್ಲಿ ಫೆಬ್ರವರಿ 22ರಿಂದ 27 6 ದಿನ 6 ಸಂವಾದಗಳನ್ನ ನಡೆಸಲಾಗುತ್ತೆ. ಅದರಲ್ಲಿ ಪ್ರಮುಖ ವಿಷಯಗಳು ಕರ್ನಾಟಕ ಕಂಪನಿ ನಾಟಕಗಳು, ಪರಂಪರೆ ಮತ್ತು ಪ್ರಸ್ತುತಿ, ರಂಗಾಭಿನಯದ ಸೂಕ್ಷ್ಮತೆಗಳು,
ನಾಟಕ ಮತ್ತು ಜನಪದ ಕಲೆಗಳು, ನಿರ್ದೇಶನದ ಟಿಪ್ಪಣಿಗಳು, ಭಾರತದ ಅಭಿಜಾತ ರಂಗಭೂಮಿ, ರಂಗಪಠ್ಯವನ್ನು ತಯಾರಿಸಿಕೊಳ್ಳುವುದು, ಹೀಗೆ ಹಲವಾರು ವಿಷಯದ ತಜ್ಞರು, ರಂಗಭೂಮಿಯ ಬಹಳ ಅನುಭವ ಇರುವಂತಹ ವ್ಯಕ್ತಿಗಳು ನಮ್ಮ ಈ ಲೋಕಲ್ ಎಕೋಸಿಸ್ಟಮ್ ಜೊತೆ, ನಮ್ಮ ಭಾಗದ, ಇದು ಬರೀ ಕಲಬುರ್ಗಿಗೆ ಅಷ್ಟು ನಾವು ಹೆಸರು ಕಲಬುರ್ಗಿ ಅಂತ ಕೊಟ್ಟಿದ್ದೀವಿ, ಆದ್ರೆ ನನ್ನ ನಿರೀಕ್ಷೆ ಏನಿದೆ ಅಂದ್ರೆ ನಮ್ಮ ಬೀದರ್ದವರು, ಯಾದಗಿರು, ರಾಯಚೂರದವರು ಎಲ್ಲರೂ ಇದರಲ್ಲಿ ಪಾಲ್ಗೊಳ್ತಾರ ಅಂತ. ಸೊ ನಮ್ಮ ಭಾಗದ ಜನರ ಜೊತೆ ವಿಷಯಗಳನ್ನ ಹಂಚ್ಕೊಳ್ಳುವ ಒಂದು ಉತ್ತಮವಾದಂತ ಅವಕಾಶ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಹೇಳ್ದಂಗೆ ಇದು ನ್ಯಾಷನಲ್ ಮಟ್ಟದ ಥಿಯೇಟರ್ ಫೆಸ್ಟಿವಲ್. ಸೊ ನಮ್ಮ ಪರಂಪರೆ ಏನಿದೆ ಇಲ್ಲಿ, ಬುದ್ಧ ಬಸವ ಪರಂಪರೆ, ಶರಣರ ಪರಂಪರೆ, ಖ್ವಾಜಾ ಬಂದೇ ನವಾಜಿನ ಸೂಫಿ ಪರಂಪರೆ, ಇವೆಲ್ಲನೂ ಕೂಡ ಅಳವಡಿಸ್ಕೊಂಡು ನಾವು ಈ ಕಲಬುರ್ಗಿ ನಾಟಕೋತ್ಸವವನ್ನ ನಾವು ಮಾಡ್ತಾ ಇದ್ದೀವಿ. ಇದೇ ರೀತಿ ಪ್ರತಿಯೊಂದು ರಂಗದಲ್ಲೂ ಕೂಡ ಹಂತ ಹಂತವಾಗಿ ನಾವು ಉತ್ಸವಗಳನ್ನ ಆಚರಣೆ ಮಾಡ್ತಾ ಇದ್ದೀವಿ. ಬೇರೆ ಜಿಲ್ಲೆಗಳಲ್ಲಿ ತಾವು ಕೇಳ್ಬೋದು, ನಮ್ಮ ಜಿಲ್ಲೆನಲ್ಲಿ ಇನ್ನ ಕಲಬುರ್ಗಿ ಉತ್ಸವ ತರ ಯಾಕೆ ಮಾಡಲ್ಲ, ಅದು ಒಂದಿನದ ಆಚರಣೆ ಆಗುತ್ತೆ. ನಾವು ಪ್ರತಿಯೊಂದು ರಂಗದಲ್ಲೂ, ಕ್ರೀಡೆ ಇರ್ಬೋದು, ಕಲೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಆಹಾರ ಇರ್ಬೋದು, ನಮ್ಮ ಯಾವುದು ಲೇಖನ ಇರ್ಬೋದು, ಇವೆಲ್ಲದರಲ್ಲೂ ಕೂಡ ಒಂದು 12 ಇವೆಂಟ್ ಅನ್ನ ಪ್ಲಾನ್ ಮಾಡಿದ್ವಿ. ಹಂತ ಹಂತವಾಗಿ ತಮ್ಗೆಲ್ಲ ಡೇಟ್ಸ್ಗಳು ಕೂಡ ನಾವು ಕೊಡ್ತೀವಿ, ಯಾರಿದ್ದಾರೆ. ಆಮೇಲೆ ಯಾವುದು ಕೂಡ ನಾವು ವೈಯಕ್ತಿಕವಾಗಿ ನಮ್ದೇನೋ ಒಂದು ಸಂಕಲ್ಪದಿಂದ ನಾವು ಮಾಡ್ತಾ ಇದ್ದೀವಿ. ಅಧಿಕೃತವಾದಂತ ಅಸೋಸಿಯೇಷನ್ಸ್ ಇರ್ಬೋದು, ಗೌರ್ಮೆಂಟ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಮತ್ತೆ ಎಕ್ಸ್ಪೀರಿಯನ್ಸ್ಡ್ ಏನು NGOs ಇರ್ಬೋದು, ಅವ್ರ ಜೊತೆ ಒಂದು ಸಹಭಾಗಿತ್ವದಲ್ಲಿ ನಾವು ಮಾಡ್ತಾ ಇರೋದು. ಸೊ ಮೊದಲನೇ ಬಾರಿಗೆ ರಂಗಶಂಕರ್ ಅವ್ರ ಜೊತೆ ಇವತ್ತು 5 ವರ್ಷ ಕಾಲ ನಾವು ಕಲಬುರ್ಗಿ ನಾಟಕೋತ್ಸವನ್ನ ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರಿಂದ ಸುಮಾರು 200 ಕಲಾವಿದರು ಇದರಲ್ಲಿ ಭಾಗವಹಿಸ್ತಾರೆ. ಡೆಲ್ಲಿ, ಮುಂಬೈ, ಬೆಂಗಳೂರು ಮತ್ತೆ ವಿಶೇಷವಾಗಿ ನಮ್ಮ ಸ್ಥಳೀಯ ಕಲಾವಿದರು ಕೂಡ ಅವಕಾಶ ಸಿಗುತ್ತೆ. ಐಡಿಯಾ ಏನಪ್ಪಾ ಅಂದ್ರೆ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಲಾವಿದರು, ನಮ್ಮ ಭಾಗದ ಕಲಾವಿದರು, ಅವರಿಗೆ ಅನುಭವ ಆದ್ಮೇಲೆ ಅವರೇ ಇದನ್ನ ಮುಂದುವರಿಸ್ತಾರೆ ಅಂತ ನನ್ನ ಅಭಿಪ್ರಾಯ ಆಗಿದೆ. ಸೊ ಆದ್ರಿಂದ ಇದು ಮೊದಲನೇ ಬಾರಿ ಆಗಿರೋದ್ರಿಂದ ತಮ್ದೆಲ್ಲರ ಸಂಪೂರ್ಣವಾದಂತ ಸಹಕಾರ ಮತ್ತೆ ಬೆಂಬಲ ಈ ಒಂದು ನಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಇರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಅದರ ಈಗ ಒಂದು ಲಾಂಛನವನ್ನ ಈಗ ನಾವು ಬಿಡುಗಡೆ ಮಾಡ್ತಿದೀವಿ. ಅದಾದ್ಮೇಲೆ ಮತ್ತೊಮ್ಮೆ ಹತ್ರ ಬಂದ ಇದಕ್ಕೆ ಸ್ವಲ್ಪ ನಾವು ಹೆಚ್ಚು ಪ್ರಚಾರ ಕೊಟ್ರೆ ಜನರು ಬರ್ತಾರೆ. ಮಕ್ಕಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ಇದೆ. ಮತ್ತೆ ಹಿರಿಯರ ನಾಟಕ ಏನಿರ್ತದೆ ಪ್ರದರ್ಶನಗಳಿಗೆ ಬಹಳ ಅಲ್ಪ ಫೀಸ್ ಅನ್ನ ಇಟ್ಟಿದ್ದೀವಿ, ಟಿಕೆಟಿಂಗ್ ಅನ್ನ ಇಟ್ಟಿದ್ದೀವಿ. 100 ರೂಪಾಯಿ ಅನ್ಸುತ್ತೆ, 100 ರುಪೀಸ್. ಯಾಕಂದ್ರೆ ಇದು ಮೊದಲನೇ ಬಾರಿ ಇರೋದ್ರಿಂದ ರಂಗಾಯಣದವ್ರ ಜೊತೆನೆ ಮಾಡ್ತಾ ಇದೀವಿ ಇಲ್ಲಿ ಲೋಕಲ್ದವರು. ಇಲ್ಲ, ಅವರಿಗೂ ಕೂಡ ಆಲ್ಮೋಸ್ಟ್ 20-25% ಲೋಕಲ್ ಆರ್ಟಿಸ್ಟ್ ನಾವು ಇನ್ವಾಲ್ವ್ ಮಾಡ್ಕೋತೇವೆ. ನಾನು ಹೇಳ್ದಂಗೆ ಇದು ಮೊದಲನೇ ಬಾರಿ ಮಾಡ್ತಾ ಇರೋದು. ಬರ್ತಾ ಬರ್ತಾ ನನ್ನ ಅಭಿಪ್ರಾಯ ಏನಿದೆ, ನಮ್ಮವರೇ ಇದೆಲ್ಲಾನು ಕೂಡ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ಬೇಕಾಗ್ತದೆ. ಯಾಕಂದ್ರೆ ನಾವು ಈಗ ಡೆಲ್ಲಿ ಆರ್ಟಿಸ್ಟ್ ಕರ್ಬೇಕು, ಮುಂಬೈ ಆರ್ಟಿಸ್ಟ್ ಕರ್ಬೇಕು, ಬೆಂಗಳೂರು ಆರ್ಟಿಸ್ಟ್ ತರಬೇಕು ಅಂದ್ರೆ ಅನುಭವ ನಮ್ಮಲ್ಲಿ ಇಲ್ಲ. ಕೆಲವು ಜನರಿಗೆ ಇದೆ, ಇಲ್ಲ ಅಂತಿಲ್ಲ. ಬಟ್ ನಾವು ಎಸ್ ವಿ ಆರ್ ಇನ್ವಾಲ್ವಿಂಗ್ ದೆಮ್ ಆಲ್ಸೋ. ಅವ್ರಿಗೆ ಬಿಟ್ಟು ಯಾವುದು ಮಾಡ್ತಾ ಇಲ್ಲ. ಎಸ್, ಇದು ಫಸ್ಟ್ ಆಗ್ಲಿ ಸರ್, ಅಫ್ಕೋರ್ಸ್ ದಟ್ ಆಲ್ಸೋ ಇಸ್ ದೇರ್. ಈಗ ಅಲ್ಟಿಮೇಟ್ಲಿ ನಮ್ಮ ಭಾಗದ ಪ್ರತಿಭೆ ಬೆಳಿಬೇಕು ಅಂತಾನೆ ಇದು ಒಂದು ಪ್ರಾಮಾಣಿಕ ಪ್ರಯತ್ನ ಆಗಿದೆ. ನಾವು ಇದರಲ್ಲಿ ಬಹುಶಃ ಕೆಲವು ಲೋಪಗಳು ಆಗ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅವೆಲ್ಲಾನು ಕೂಡ ಹೊಟ್ಟೆಗೆ ಹಾಕೊಂಡು ವಿ ವಿಲ್ ಸ್ಲೋಲಿ ಇಂಪ್ರೂವ್. ಈಗ ನೆಕ್ಸ್ಟ್ ನಾವು ಕ್ರೀಡೆನಲ್ಲಿ ಮಾಡ್ಬೇಕಂತ ಇದೀವಿ.
ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅವ್ರ ಹತ್ರ ಮಾತನಾಡ್ತಾ ಇದ್ದೇನೆ. ಅವರು ಹೇಳ್ತಾ ಇದ್ರೆ ಕೆಲವು ಬೇರೆ ರೀತಿ ಅಂತ ಹೇಳ್ತಾ ಇದ್ರು. ಈಗ ಕರ್ನಾಟಕ ಸ್ಟೇಟ್ ಲ್ಯಾನ್ ಟೆನ್ನಿಸ್ ಅಸೋಸಿಯೇಷನ್ ಇಂದ ಲಾಸ್ಟ್ ಟೈಮ್ ಮಾಡಿದ್ವಿ. ಲಾಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಟೆನ್ನಿಸ್ ITF ಮಾಡಿದ್ವಿ. ಈ ವರ್ಷನೂ 2 ಸರಿ ಮಾಡಿದ್ವಿ. ಈ ವರ್ಷನೂ ಮಾಡ್ತಾ ಇದೀವಿ. ಮೊದಲೇ ಇದಕ್ಕೆ ಮತ್ತೆ ಇವಾಗಕ್ಕೆ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ ನಮಗೆ. ಸೊ ಇಟ್ ಇಸ್ ಆಲ್ ಲರ್ನಿಂಗ್ ಪ್ರೊಸೆಸ್ ಫಾರ್ ಅಸ್ ಆಲ್ಸೋ. ಸೊ ಅದಕ್ಕೆ ನಾನು ಹೇಳ್ದಂಗೆ ಇವೆಂಟ್ ಕ್ಯಾಲೆಂಡರ್ ಇದೆ. 12 ತಿಂಗಳನ್ನು ಕೂಡ ನಾವು ಪ್ರಯತ್ನ ಮಾಡೋಣ. ಈ ಅವ್ರ ಅನುಭವವನ್ನ ನಮ್ ಜೊತೆ ಹಂಚ್ಕೊಳ್ಲಿಕ್ಕೆ ಈಗ ಸಂವಾದಗಳು ನಡೆಸ್ಬೇಕಾದ್ರೆ ನೀವು ಇರ್ತೀರಾ, ನಾನು ಇರ್ತೀನಲ್ಲ. ಈಗ ಎಲ್ಲರೂ ಇರ್ತಾರೆ. ಈಗ ಎಕ್ಸಾಂಪಲ್, ನಾಳೆ ನಾವು ಇಲ್ಲಿ KSCA ಸರ್ಟಿಫೈಡ್ ಮ್ಯಾಚಸ್ ಮಾಡಿಸ್ಬೇಕಂತ ನಮ್ಮ ಕ್ಲಬ್ಸಿಗೆ. ಈಗ KSCA ಕೊಡ್ಬೇಕಲ್ಲ ನಮ್ಗೆ, ಅಥವಾ ನಮ್ಮ ಅಲ್ಲಿ ಟ್ರೈನಿಂಗಿಗೆ ವಿ ಆರ್ ಟ್ರೈಂಗ್ ಟು ಎಂಪ್ಲಾಯ್ ಪ್ರೈವೇಟ್ ಇದು, ಬಿಕಾಸ್ ವಿ ಡೋಂಟ್ ಹ್ಯಾವ್ ದ ಎಕ್ಸ್ಪರ್ಟೀಸ್. ನೋಡಿ, ಅದು ಬೇರೆ ವಿಚಾರ. ಈಗ ನೋಡಿ, ಯಾವ್ದೋ ಒಂದು ಪ್ರಜಾವಾಣಿನೋ ವಿಜಯ ಕರ್ನಾಟಕ ಒಂದು ಸೀರೀಸೇ ಮಾಡಿದ್ರು ರಂಗಾಯಣದ ಬಗ್ಗೆ, ಹೇಗೆ ಎಲ್ಲಾ ಜಿಲ್ಲೆನಲ್ಲಿ ಏನೇನ್ ನಡೀತಾ ಇದೆ ಅಂತ. ಈಗ ಅವೆಲ್ಲಾನು ಕೂಡ ಒತ್ತಿಟ್ಬಿಟ್ಟೆ ನಾವು ಮಾಡ್ತಾ ಇರೋದಲ್ಲ. ನಾನು ಹೇಳ್ತಾ ಇರೋದು ಒಂದೇ ಸರ್, ನ್ಯೂನತೆಗಳು 1000 ಇರ್ಬೋದು. ನಮ್ಮ ಒಂದು ಪ್ರಯತ್ನಕ್ಕನ್ನ ನೀವು ನಮಗೆ ಬೆನ್ ತಟ್ಟಿದ್ರೆ ಮುಂದೆ ಮಾಡ್ತೀವಿ ಎಲ್ಲಾನು. ಇದು ಫಸ್ಟ್ ಟೈಮ್ ಅಲ್ಲ ಪ್ರಯತ್ನ ಮಾಡ್ತಾ ಇರೋದು. ಕೈಂಡ್ಲಿ ಕೋಆಪರೇಟ್ ಅಷ್ಟೇ. ಎಸ್, ಯು ಹ್ಯಾವ್ ಟೈಡ್ ಅಪ್ ಫಾರ್ 5 years. ಯಾವ್ದಕ್ಕೆ ಒಪ್ಪಂದ ಇರೋದು 5 ವರ್ಷ. ಆಮೇಲೆ ನೀವು ಯಾಕೆ ಓಟ್ ಹಾಕಲ್ಲ ನೆಕ್ಸ್ಟ್ ಟೈಮ್ ನನಗೆ? ನೀವಾಗ್ಲೇ ತೀರ್ಮಾನ ಮಾಡಿದಿರಿ ನನ್ಗೆ ಓಟ್ ಹಾಕ್ಬಾರ್ದಂತ. ಇಷ್ಟೆಲ್ಲ ಒಳ್ಳೆ ಕೆಲಸ ಆದ್ರೂ ನೀವು ಓಟ್ ಹಾಕ್ತಾ ಇಲ್ಲ ಅಂದ್ರೆ ನೋಡ್ರಿ, ನೀವು ಈ ಬೇರೆಯವ್ರು ಯಾರನ್ನ ಅನ್ಬೋದು, ನೀವು ನಾಲ್ವರ್ದವ್ರು.